ವಿಎಸ್ಐಎಲ್ ಖಾಸಗೀಕರಣ ವಿಚಾರವಾಗಿ ಕೇಂದ್ರ ಉಕ್ಕು ಇಲಾಖೆಯ ನಿರ್ಣಯಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿಎಸ್ಐಎಲ್ ಕಾರ್ಮಿಕರ ಸಂಘದ ಅಧ್ಯಕ್ಷ ಚಂದ್ರಹಾಸ್ ನೇತೃತ್ವದಲ್ಲಿ ಇವತ್ತು ಕಾರ್ಮಿಕ ಸಂಘಟನೆಗಳು ರಾಜ್ಯಸಭಾ ಸಂಸದ ರಾಜೀವ್ ಚಂದ್ರಶೇಖರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದವು. ಈಗಾಗಲೇ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಕೇಂದ್ರ ಸಚಿವ ಬೇನಿ ಪ್ರಸಾದ್ ವರ್ಮಾಗೆ ಪತ್ರ ಬರೆದಿರುವ ರಾಜೀವ್ ಚಂದ್ರಶೇಖರ್ ಸಮಸ್ಯೆ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚಿಸುವುದಾಗಿ ಭರವಸೆ ನೀಡಿದರು. Steel Authority of India, it is the plant of Steel Authority of India. Okay. That we don't know, it is the board decision. ಇವತ್ತು ಮಾನ್ಯ ನಾವು ರಾಜ್ಯಸಭಾ ಸದಸ್ಯರಾದಂಥ ಮಾನ್ಯ ಶ್ರೀಯುತ ರಾಜೀವ್ ಚಂದ್ರಶೇಖರ್ ಜೊತೆಗೆ ಈ ಕಾರ್ಖಾನೆಯನ್ನು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಬೇರೆ ಕಾರ್ಖಾನೆಗಳಿಗೆ ಬಂಡವಾಳ ಹೂಡಿರುವುದರಿಂದ ಅದೇ ರೀತಿ ನಮ್ಮ ಕಾರ್ಖಾನೆಗೂ ಕೂಡ ಬಂಡವಾಳವನ್ನು ತೊಡಗಿಸಿ ಈ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಆಧುನೀಕರಣ ತಾಂತ್ರಿಕತೆಯನ್ನು ಮಾಡಬೇಕು. ಜೊತೆಗೆ ಈಗೇನು ಜಾಯಿಂಟ್ ವೆಂಚರು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ತತ್ಕ್ಷಣದಲ್ಲಿ ಕೈ ಬಿಡಬೇಕೆಂದು ಮಾನ್ಯ ರಾಜೀವ್ ಚಂದ್ರಶೇಖರರಲ್ಲಿ ವಿನಂತಿ ಮಾಡಿಕೊಂಡಿರುತ್ತೇವೆ.